ಅಮ್ಮನ ದಿನದ ಜೀವನ ಹೇಗಿರುತ್ತೆ ಗೊತ್ತಾ? ಮಕ್ಳು ಕಾಳಜಿ ಮಾಡೋದು, ಮನೆ ಕೆಲಸ ಮಾಡೋದು, ಅದ್ರ ಜೊತೆಗೆ ಗುಡ್ ಪೇರೆಂಟಾಗಿ ವರ್ತಿಸೋದು ಕೂಡ. ಹಾಯ್, ನಾನು ಪುಷ್ಪ. ಈ ಚಾನಲ್ನಲ್ಲಿ ನಾನು ಡೈಲಿ ನನ್ನ ಲೈಫ್ ಟೈಮ್ ರೂಟೀನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹಾಗೆ ಗುಡ್ ಪೇರೆಂಟಿಂಗ್ ಟಿಪ್ಸು, ಕುಕ್ಕಿಂಗು ಎಲ್ಲನೂ ಕೂಡ ಶೇರ್ ಮಾಡ್ತೀನಿ. ಯಾರು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಬರುತ್ತೆ. ಹಾಗೆ ಇನ್ಮೇಲಿಂದ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ನ ನಿಮಗೆ ಕೊಡಬೇಕು ಅಂತ ಆಸೆ ಪಡ್ತೀನಿ, ಹಂಚ್ಕೊಳ್ಬೇಕು ಅಂತ ಕೂಡ ಇಷ್ಟಪಡ್ತೀನಿ. ಪ್ಲೀಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೋರಿಸ್ತೀರಾ? ಸ್ಲೋಲಿ ಓಪನ್ ಮಾಡಿ. ಸ್ಪೆಂಡ್ ಎ ಕ್ವಾಲಿಟಿ ಟೈಮ್ ಟುಗೆದರ್. ಈ ವರ್ಡ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಗೆ ದಿನಕ್ಕೆ ಮಕ್ಕಳ ಜೊತೆ ಒಂದು 15 ನಿಮಿಷ ಟಿ ವಿ ಮೊಬೈಲ್ ಬೆಳಗಿನ ಸಾಯಂಕಾಲ ತನಕ ನೋಡ್ತಾನೆ ಇರ್ತೀವಿ. ಒಂದು 15 ನಿಮಿಷ ಮಕ್ಳಿಗೋಸ್ಕರ ಟೈಮ್ ಕೊಟ್ಟು ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆ ಆಟ ಆಡೋದ್ರಿಂದ ಅವ್ರಿಗೊಂಥರ ಖುಷಿ ಆಗುತ್ತೆ. ಅವ್ರ ಜೊತೆ ಸಣ್ಣ ಸಣ್ಣ ಕೆಲಸಗಳು, ಅಡುಗೆ ಮಾಡೋದ್ರ ಜೊತೆ ಇಲ್ಲ ಗಿಡಕ್ಕೆ ನೀರು ಹಾಕೋದು, ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅವರಲ್ಲಿ ಸ್ಪೆಷಲ್ ಫೀಲಿಂಗು ಬರುತ್ತೆ. ನಿಮ್ಗೆ ಅಷ್ಟು ಟೈಮ್ ಸಿಕ್ಕಿಲ್ಲ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಮಕ್ಕಳು ಮೈಂಡು ತುಂಬಾ ಫ್ರೆಶಸ್ ಆಗಿರುತ್ತೆ. ಆ ಟೈಮಲ್ಲಿ ಹಗ್ ಮಾಡಿ ಒಂದೆರಡು ಮಾತು ಮಕ್ಕಳ ಜೊತೆ ಆಟ ಆಡಿದ್ರೆ ಮಕ್ಳಿಗೂ ಕೂಡ ಮೈಂಡು ರಿಲೀಫ್ ಆಗಿರುತ್ತೆ. ಅವರ ಅಲ್ಲಿರೋ ಟೆನ್ಷನ್ಸು ಏನೇ ಇದ್ರೂ ನಮ್ಮ ಹತ್ರ ಹಂಚ್ಕೊತಾರೆ. ಮಿಸ್ಟೇಕಿಂದ ಲರ್ನ್ ಮಾಡೋದಂದರೆ ಹೀಗೇನೆ. ಸೆಕೆಂಡ್ ಬಂತು ಬಿ ಎ ಗುಡ್ ರೋಲ್ ಮಾಡೆಲ್. ಅಂದರೆ ನಮ್ಮಿಂದ ಮಕ್ಕಳು ತುಂಬಾ ಕಲಿತಾರೆ. ಮಕ್ಳಿಗೆ ಹೇಳ್ತಾ ಅದನ್ನು ಕಲಿಯೋದಲ್ಲ, ನಾವು ಅದನ್ನು ಅನುಸರಿಸ್ತಾ ಮಕ್ಕಳು ಕಲಿತಾರೆ. ಈಗಿನ ಮಕ್ಕಳು ಹೇಳಿದ್ರೆ ಕಲಿಯೋಕ್ಕಿಂತ ನಮ್ಮನ್ನು ನೋಡಿ ಕಲಿಯೋದು ತುಂಬಾ. ಆದ್ದರಿಂದ ನಮ್ಮ ಮಕ್ಳಿಗೆ ನಾವು ಯಾವಾಗಲೂ ಗುಡ್ ಥಿಂಗ್ಸ್ನ ಹೇಳ್ಕೊಡ್ಬೇಕು ಅಂತ ನಾನು ಹೇಳ್ತೀನಿ. ಅಂದರೆ ತಂದೆ ತಾಯಿಗೆ, ಅಜ್ಜಿ ತಾತಂದಿರಿಗೆ ಗೌರವ ಕೊಡೋದು, ಸುಳ್ಳು ಹೇಳ್ದೇ ಇರೋದು ಮತ್ತು ಯಾವಾಗಲೂ ಸತ್ಯನೇ ಹೇಳಬೇಕು ಅನ್ನೋದನ್ನು ಮಕ್ಳಿಗೆ ಈಗಿಂದನೇ ನಾವು ಕಲಿಸ್ಕೊಡ್ಬೇಕು. ನಾವು ಒಂದು ಸುಳ್ಳು ಹೇಳಿದ್ರೆ ಮಕ್ಕಳು ನಮ್ಮ ಥರನೇ ಅದನ್ನೇ ಕಲ್ತ್ಕೊಬಿಡ್ತಾರೆ. ಈ ಥರ ನೋಡಿ ಅವ್ನು ಮಾಡಿದ ಮಿಸ್ನ ಅವನೇ ಕ್ಲೀನ್ ಮಾಡ್ತಿದ್ದಾನೆ. ಹಾಗೆ ಇವತ್ತು ಚಪಾತಿ ಮತ್ತು ಪನ್ನೀರ್ ರೋಲ್ ಮಾಡೋಣ ಅಂತ ತರುಣ್ ಅದಕ್ಕೆ ಎಲ್ಲ ಕೂಡ ಮಾಡ್ತಾ ಇದ್ದಾನೆ. ಅವ್ನು ಬಿಟ್ಟಲ್ಲಿ ಮಾತಾಡ್ಸೋದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಹೇಗೆ ಮಾತಾಡ್ತಿದ್ದಾನೆ ಕಾಮೆಂಟ್ ಮಾಡಿ ತಿಳಿಸಿ. ಟೀಚ್ ಯುವರ್ ಚಿಲ್ಡ್ರನ್ ರೆಸ್ಪಾನ್ಸಿಬಿಲಿಟಿ. ಜೀವನದಲ್ಲಿ ಹೇಗಿರಬೇಕು, ಯಾವ್ಯಾವ ಕೆಲಸ ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದನ್ನು ಮಕ್ಕಳಿಗೆ ಈಗಿಂದನೇ ಸ್ವಲ್ಪ ಸ್ವಲ್ಪ ಕಲಿಸ್ತಾ ಬರಬೇಕು. ಅಂದರೆ ಜೀವನದಲ್ಲಿ ನಾವು ಯಾವೆಲ್ಲ ಟೈಮಲ್ಲೂ ಮಕ್ಕಳ ಜೊತೆ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೂ ತಮ್ಮ ರೆಸ್ಪಾನ್ಸಿಬಿಲಿಟಿನ ಅವರು ಅರಿತ್ಕೊಳ್ಳೋಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಈಗಿಂದಲೇ. ಈ ಥರ ನೋಡಿ ಫ್ರೆಂಡ್ಸ್, ಇಷ್ಟಿಕ್ತಾಗ ಒಂಚೂರು ಕಟ್ ಮಾಡ್ಕೋಬೇಕಾಯ್ತಾ? ಮಕ್ಕಳನ್ನು ಸ್ವತಂತ್ರವಾಗಿ ಆತ್ಮವಿಶ್ವಾಸದಿಂದ ಬೆಳೆಸಬೇಕು. ಧೈರ್ಯವಾಗಿ ಎಲ್ಲ ಕಡೆ ಮುನ್ನೋಗಬೇಕು. ಏನಿಲ್ಲ, ದಿನ ಬೆಳಗ್ಗೆ ಸ್ಮಾಲ್ ಒಂದು ರೋಟೀನ್ ಥರ ಮಕ್ಕಳಿಗೆ ಹೇಗಿಂದನೇ ಬಿಲ್ಡ್ ಮಾಡೋದ್ರಿಂದ ಏನಂದರೆ ಬೆಳಗ್ಗೆ ಇದ್ದರೆ ನೀನೇ ಗಿಡಕ್ಕೆ ನೀರು ಹಾಕಬೇಕು, ನಿನ್ನ ಲಂಚ್ ಬಾಕ್ಸ್ನ ತಂದು ನೀನೇ ತೊಳೆಯಕ್ಕೆ ಹಾಕಬೇಕು ಅಂತ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಕ್ಕಳಿಗೆ ಈಗಿಂದನೇ ಹೇಳ್ಕೊಡೋದ್ರಿಂದ ಅವರು ಕೂಡ ಈ ಥರ ಕೆಲಸಗಳನ್ನ ಕಲ್ತ್ಕೊಳ್ಳೋದ್ರಿಂದ ಡಿಸಿಪ್ಲಿನ್ ಆಗಿ ಜೀವನನ ಲೀಡ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಸಿಂಪಲ್ಲಾಗಿ ಇಲ್ಲಿ ಪನ್ನೀರ್ ರೋಲ್ಗೆ ಏನೇನು ಹಾಕ್ತಾಯಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ. ಇಲ್ಲಿ 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಅದಕ್ಕೆ ಖಾರದ ಪುಡಿ, ಧನಿಯದ ಪುಡಿ, ಗರಂ ಮಸಾಲ, ಚಾಟ್ ಪೌಡರು ಮತ್ತು ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ನಮ್ಮ ಪನ್ನೀರ್ ಗ್ರೇವಿಗೆ ಬ್ಯಾಟರ್ನ ಕಲಸಿಡಬೇಕು ಸೈಡಲ್ಲಿ.
ಮಕ್ಕಳೇ ಯಾಕೆ ನಾವು ಕೂಡ ತಪ್ಪು ಮಾಡ್ತೀವಿ. ಅದನ್ನು ತಿದ್ಕೊಂಡು ಅದರಿಂದ ನಾವು ಕಲಿಯೋ ಪಾಠನ ನಮ್ಮ ಮನಸ್ಸಲ್ಲಿ ಆವಾಗಲೂ ಇಟ್ಕೊಂಡಿರ್ಬೇಕು ಅಂತ ನನಗನ್ಸುತ್ತೆ. ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪನ್ನೀರಿಗೆ ಮಸಾಲೆನ ಹಾಕಿ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದರೊಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಪನ್ನೀರು ಸ್ವಲ್ಪ ಸ್ಟ್ರಿಂಕ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ರೆ ಈ ಥರ ಎಣ್ಣೆ ಬಿಟ್ಕೊಂಡಿದೆ. ಇದಕ್ಕೆ ಇವಾಗ ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಕ್ಯಾಪ್ಸಿಕಮ್, ಕ್ಯಾರೆಟ್ ಆ್ಯಂಡ್ ಟೊಮೊಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಕ್ರಂಚಿ ಆದರೆ ಪರವಾಗಿಲ್ಲ. ಕ್ರಂಚಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ರೆ ನಮ್ಮ ಪನ್ನೀರ್ ಒಳಗೆ ಸ್ಟಫು ರೆಡಿ ಆಯಿತು. ಈ ಕಡೆ ನಾರ್ಮಲಾಗಿ ಚಪಾತಿ ಹೇಗೆ ಮಾಡ್ಕೊತೀವಲ್ಲ ಅದೇ ರೀತಿ ಇಲ್ಲಿ ಚಪಾತಿ ಕೂಡ ಹೊತ್ಕೊತಾ ಇದ್ದೀನಿ. ಗ್ರೀಟಿಂಗ್ ಕಾರ್ಡ್ ಮಾಡಿದ ಟೀಚರ್ಸ್ ಡೇಗೆ. ನಮ್ಮ 19 ಕಿಡ್ಸ್ಗೆ ಆವಾಗಿನ ಕಾಲದಲ್ಲಿ ಅಷ್ಟು ಏನು ಗೊತ್ತಾಗ್ತಾ ಇರಲಿಲ್ಲ. ಈಗಂತೂ AI ಕಾಲ ಬಂದುಬಿಟ್ಟಿದೆ. ಈಗಿನ ಮಕ್ಕಳಿಗೆಲ್ಲ AI ಮತ್ತು ಗೂಗಲ್, ChatGPT ಅಂತ ಎಷ್ಟೊಂದು ಆಪ್ಷನ್ಸ್ ಇದೆ. ಆದ್ದರಿಂದ ಮಕ್ಕಳು ಮೈಂಡ್ ಪವರ್ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಆದ್ದರಿಂದ ಮಕ್ಳಿಗೆ ನಾವು ಆದಷ್ಟು ಪ್ರಾಕ್ಟಿಕಲಾಗಿ ಯಾವುದೇ ಆದ್ರೂ ತಿಳಿಸ್ಕೊಡ್ಬೇಕು ಅಂತ ನನಗನ್ಸುತ್ತೆ. ಇಲ್ಲಿ ಇವಾಗ ಚಪಾತಿಗೆ ಸ್ಟಫಿಂಗ್ನ ಈ ಥರ ಹಾಕಿ ಅದನ್ನು ನೀಟಾಗಿ ಈ ಥರ ರೋಲ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೇಗೆ ಕಾಣಿಸ್ತಿದೆ, ತುಂಬಾ ಚೆನ್ನಾಗಿ ಬಂದಿತ್ತು ಪನ್ನೀರ್ ರೋಲು. ತರುಣ್ ನನಗೆ ಅಂತ ಇಟ್ಟಿದ್ದು ಕೂಡ ಕತ್ಕೊಂಡು ತಿಂತಾ ಇದ್ದೀನಿ. ಈಗಿನ ಕಾಲದಲ್ಲಿ ಮಕ್ಕಳನ್ನ ಬರೀ ಎಜುಕೇಷನ್, ಓದೋದು ಅಂತ ಮಕ್ಕಳು ತಲೆಯಲ್ಲಿ ತುಂಬಿಡ್ತಾರೆ. ಅದರ ಬದಲು ಬೇರೆ ಆ್ಯಕ್ಟಿವಿಟಿ, ಡ್ಯಾನ್ಸ್, ಡ್ರಾಯಿಂಗ್, ಮ್ಯೂಸಿಕ್, ಕಲ್ಚರ್ ಆ್ಯಕ್ಟಿವಿಟೀಸ್ ಕೂಡ ಮಾಡಿಸ್ಬೇಕು ಅಂತ ನನಗನ್ಸುತ್ತೆ. ತರುಣ್ ಡ್ರಾಯಿಂಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈವ್ನಿಂಗ್ ಆಗಿತ್ತು. ಇಲ್ಲಿ ಒಂದು ಸ್ಟ್ರಾಂಗಾಗಿ ಬ್ರೂ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸಂಜೆ ಕಾಫಿ ಇಲ್ಲ ಅಂದರೆ ಎಂಡಾಗುತ್ತಾ? ಇಲ್ಲ ಅಲ್ವಾ? ಹಾಗೆ ಒಂದು ಕಾಫಿ ಕುಡಿತಾ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರು ನನ್ನ ಚಾನಲ್ಗೆ ಹೊಸಬರಾಗಿದ್ದು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ಮೇಲಿಂದ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಫಾಲೋ ಮಾಡಿ, ಲೈಕ್ ಮಾಡಿ.